ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರೋ, ನಿಮ್ಮ ಕಾಲೇಜಲ್ಲಿ ಏನಾದರೂ LBA ಟೆಸ್ಟ್ 3 ಮಾಡಲಿಲ್ಲ ಅಂದರೂ ಚಿಂತೆ ಮಾಡಬೇಡಿ. ಈ ಎಲ್ಲ ಕ್ವಶನ್ಸ್ಗಳು, ಇಲ್ಲಿ ಬರುವಂಥ ಗ್ರಾಮರು ಎಲ್ಲವೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1 ಆಗಸ್ಟ್ 3ರಿಂದ ಪ್ರಾರಂಭ ಆಗುತ್ತಲ್ವ, ಅದಕ್ಕೆ ಹೆಲ್ಪ್ ಆಗುತ್ತೆ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಗಿದ್ರೆ LBA ಟೆಸ್ಟ್ 3 LBA ಅಸೆಸ್ಮೆಂಟ್ ಆಯಿತಾ, ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 3 ನಡೆದಿರುವಂಥದ್ದು ಯಾವ ಪಾಠಗಳ ಮೇಲೆ? ಫಸ್ಟ್ ಇಯರ್ PUCಗೆ ಅಂದರೆ ದಟ್ ಈಸ್ ಓರೋ ಮನುಷ್ಯಂ ಹಾಗೂ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಈ 2 ಪಾಠಗಳ ಮೇಲೆ ನಡೆದಿರುವಂಥ ಒಂದು ಎಕ್ಸಾಮ್ ಆಗಿರುತ್ತೆ, ಟೆಸ್ಟ್. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ ನೋಡ್ತಾ ಹೋಗೋಣ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ರೀಸನ್ ಇಷ್ಟೇ. ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಯಾರಿಗೆ ಪಾಠನೇ ಗೊತ್ತಿಲ್ವೋ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲನೇಷನನ್ನು ಮಾಡೋಣ. ಮಾರಾ ಆ್ಯಂಡ್ ಹಿಸ್ ಫ್ರೆಂಡ್ ಲೇಡ್ ಎ ಟ್ರ್ಯಾಪ್, ಕಾಡಿನಲ್ಲಿ ಹೋಗ್ಬಿಟ್ಟು ಬಲೆಯನ್ನು ಹಾಕಿರ್ತಾರೆ. ಆ್ಯಂಡ್ ಕಾಟ್ ಡ್ಯಾಶ್ ಇನ್ ದಿ ಸ್ಟೋರಿ, ಮಾರಾ ಹಾಗೂ ಅವನ ಗೆಳೆಯ ಕಾಡಿನಲ್ಲಿ ಬೇಟೆ ಆಡಲಿಕ್ಕೋಸ್ಕರ ಏನು ಮಾಡಿರ್ತಾರೆ ಆಯಿತಾ, ಟ್ರ್ಯಾಪ್ ಅಂತ ಹೇಳಿದ್ರೇನು, ಬಲೆಯನ್ನು ಹಾಕಿರ್ತಾರೆ. ಅದರಲ್ಲಿ ಯಾವ ಪ್ರಾಣಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅಂದರೆ ಆ ಬಾರ್ಕಿಂಗ್ ಡೀರ್ ಅಂತ ಇದೆ ಅಲ್ವಾ, ಆಪ್ಷನ್ ಎ ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 2 ಕಣ್ರಿ, ನೋಡಿ. ದಿ ನರೇಟರ್ ಆಫ್ ಏನಿದು ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಆ್ಯಂಡ್ ಡ್ಯಾಶ್ ಎ ಪ್ಲ್ಯಾಂಟ್ ಪ್ಯಾಟಗೋಲಿಸ್ಟ್ ಅಂತ ಇದೆ. ಅಂದರೆ ನಮ್ಮ ನರೇಟರ್ ಅವರ ಗೆಳೆಯ ಒಬ್ಬ ಯಾರು ಅಂತ ಹೇಳಿದರೆ ಅದು ಚಂದ್ರು ಆಗಿರ್ತಾರೆ, ಅವರು ಪ್ಲ್ಯಾಂಟ್ ಪ್ಯಾಥಗೋಲಿಸ್ಟ್ ಆಗಿರ್ತಾರೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ಕ್ವಶನ್ ನಂಬರ್ 3 ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಅಪ್ರೋಚ್ಡ್ ದಿ ನರೇಟರ್ ಫಾರ್ ಸರ್ಚಿಂಗ್ ದಿ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಹಾಗಿದ್ರೆ ಏನಂತೀರ ತಾವುಗಳು, ನರೇಟರಿಗೆ ಕೊನೆಯ ಮೆಡಿಸಿನಲ್ ಕ್ರೀಪರನ್ನು ಹುಡುಕ್ಲಿಕ್ಕೆ ಅವರ ಸಹಾಯವನ್ನು ಕೇಳಿದಂಥ ವ್ಯಕ್ತಿ ಯಾರು ಅಂತ ಇಲ್ಲಿ ಕೇಳಿದರೆ ಅದು ಕೃಷ್ಣ ಆಗಿರ್ತಾನೆ. ಕೃಷ್ಣ. ಕ್ಲಿಯರ್ ಆಲ್ ಆಫ್ ಯು? ಮಾರನಿಗೆಲ್ಲ ಗೊತ್ತಿರುತ್ತೆ. ಮಲಯಾಳಿ ಸಾಧು, ಅವನು ನೇಟಿವ್ ಡಾಕ್ಟರ್, ಅವನಿಗೂ ಕೂಡ ಗೊತ್ತಿರುತ್ತೆ. ಇಂಗ್ಲೀಷ್ ಮ್ಯಾನು, ಅವನು ಇಂಗ್ಲೀಷ್ನವನು. ಹಾಗಾಗಿ ಇಲ್ಲಿ ನಮ್ಮ ಕಾಡಿನವನು ಕೃಷ್ಣ ಆಗಿರ್ತಾನೆ. ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್? ವೆರಿ ಗುಡ್. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಈಗ ನಿಮಗೆಲ್ಲರಿಗೂ ಕೂಡ. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ದ ನರೇಟರ್ in around a medicinal creeper, the native doctors believe that if they told others about the medicine would dash ಅಂತ ಇದೆ, it would lose its potency ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕೆ ಸರ್ ಅದು ಅಂತ ಹೇಳಿದರೆ, ನಿಮಗೇನಾದರೂ ಈ ಆನ್ಸರ್ ಬಗ್ಗೆ ಡೌಟ್ ಇದ್ದರೆ ಏನು ಮಾಡಬೇಕು, ಪೇಜ್ ನಂಬರ್ 25 ತಗೊಂಡ್ರೆ ಅಲ್ಲಿ ನಿಮಗೆ ಈ ಉತ್ತರ ಸಿಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಮೇಡ್ ಬೈ ದಿ ನರೇಟರ್ ಅಂತ ಇದೆ. ಹಾಗಿದ್ರೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಲೈನ್ಸ್ಗಳನ್ನು, ಸೆಂಟೆನ್ಸ್ಗಳನ್ನು. ಇದರಲ್ಲಿ ನರೇಟರ್ ಹೇಳದದ್ದು ಯಾವುದು ಅಂತ. ಹಾಗಿದ್ರೆ ವೈಕೊಂ ಮೊಹಮ್ಮದ್ ಬಶೀರ್ ಅವರು ದ ವರ್ಲ್ಡ್ ಹ್ಯಾಸ್ ಮೋರ್ ಈವಿಲ್ ದ್ಯಾನ್ ಗುಡ್ ಅಂತಲೂ ಹೇಳಿದ್ದಾರೆ. ಹಾಗಿದ್ರೆ ಎ ಕರೆಕ್ಟು, ಆದರೆ ಆನ್ಸರ್ ಅಲ್ಲ ಆಯಿತಾ, ಕರೆಕ್ಟ್ ಸ್ಟೇಟ್ಮೆಂಟು. ದಿ ನರೇಟರ್ ಲಿವ್ಡ್ ಸಮ್ 1500 ಮೈಲ್ಸ್ ಅವೇ ಫ್ರಮ್ ಹಿಸ್ ಹೋಮ್, ತನ್ನ ಮನೆಯಿಂದ 1500 ಮೈಲ್ ದೂರದಲ್ಲಿ ನೆಲೆಸಿರ್ತಾರೆ, ಅದು ಸರಿ ಇದೆ. ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಬಿಗ್ ಸಿಟಿ ವರ್ ಎ ಕೈಂಡ್ ಪೀಪಲ್ ಅಂತ ಇದೆ, ಇದೇ ತಪ್ಪು, ಅದು ಕ್ರೂಯಲ್ ಪೀಪಲ್ ಅಂತ ಅವ್ರು ಹೇಳಿದ್ದು, ಕೈಂಡ್ ಅಲ್ಲ. ಹಾಗಿದ್ರೆ ಸಿ ಇಲ್ಲಿ ತಪ್ಪಾದ ಉತ್ತರ, ಅದೇ ಸಿ, ಆಪ್ಷನ್ ಸಿ. ಇನ್ನೊಂದು ನೋಡೋಣ. ಬೈ ಟ್ರೆಡಿಷನ್ ದ ಪೀಪಲ್ ಆಫ್ ದ ಬಿಗ್ ಸಿಟಿ ವರ್ ಸೋಲ್ಜರ್ಸ್, ಅದು ಕೂಡ ಸರಿ ಇದೆ. ಹಾಗಿದ್ರೆ ಸಿ ಇದೆ ಅಲ್ವಾ, ಅದು ತಪ್ಪು. ಹಾಗಾಗಿ 5th ಆನ್ಸರು ಸಿ ಆಗುತ್ತೆ. ಕ್ವಶನ್ ನಂಬರ್ 6, ಇನ್ ಓರೋ ಮನುಷ್ಯನ್ ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದಿ ಬಿಗ್ ಸಿಟಿ ವೇರ್ ದ ನರೇಟರ್ ಲೀವ್ಡ್ ಅಂತ ಇದೆ. ಮನಿ, ದುಡ್ಡೇ ದೊಡ್ಡಪ್ಪ ಆಗಿತ್ತು. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಅಂತ ಬರಿಬೇಕು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 7, ದಿ ನರೇಟರ್ ಇನ್ ಓರೋ ಮನುಷ್ಯನ್ ಥಾಟ್ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲೀಷ್ ಟು ಡ್ಯಾಶ್ ಅಂತ ಇದೆ. ಯಾರಿಗೆ ಹೇಳ್ಕೊಡ್ತಾ ಇರ್ತಾನೆ ಅಂದರೆ ಮೈಗ್ರೆಂಟ್ ಲೇಬರರ್ಸ್ಗಳಿಗೆ ಹೇಳಿಕೊಡುತ್ತಿರುತ್ತಾನೆ ಅಡ್ರೆಸ್ಸನ್ನು ಬರೆಯುವಂಥದ್ದು ಆಯಿತಾ, ವಲಸೆ ಬಂದಂತಹ ಕಾರ್ಮಿಕರಿಗೆ. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ವಿತ್ ರೆಫರೆನ್ಸ್ ಟು ಓರೋ ಮನುಷ್ಯನ್. ಒಂದು ಸ್ಟೇಟ್ಮೆಂಟ್ ಇದೆ, ದ ನರೇಟರ್ ವೋಕ್ ಅಪ್ ಅಟ್ 4 PM ಎವ್ರಿ ಡೇ. ನಿಜವಾಗಿಯೂ ಸರಿಯಾದ ಸ್ಟೇಟ್ಮೆಂಟ್ ಇದು. ರೀಸನ್ ಏನು ಕೊಟ್ಟಿದ್ದಾರೆ, ಯಾಕೆ ಹಾಗೆ ಅವನು 4 ಗಂಟೆಗೆ ಹೇಳ್ತಾ ಇದ್ದ ಅಂದರೆ ಹಿ ವಾಂಟೆಡ್ ಟು ಸೇವ್ ದಿ ಎಕ್ಸ್ಪೆನ್ಸ್ ಆಫ್ ಹಿಸ್ ಮಾರ್ನಿಂಗ್ ಟೀ ಆ್ಯಂಡ್ ನೂನ್ ಮೀಲ್. ಹೌದು, ಆ ಕಾರಣಗಳಿಂದಾಗಿಯೇ ಅವನು 4 ಗಂಟೆಗೆ ಏಳುತ್ತಿದ್ದ. ಹಾಗಿದ್ರೆ ಎರಡೂ ಕೂಡ ಸರಿ ಇದೆ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್
ಕರೆಕ್ಟ್ ಆಪ್ಷನ್ ಎ ಇದೆ ಅಲ್ವಾ ರೈಟ್ ಆನ್ಸರ್. 9ನೆಯ ಪ್ರಶ್ನೆ ಮಕ್ಕಳೇ, ಇನ್ ಓರೋ ಮನುಷ್ಯನ್ ದಿ ನರೇಟರ್ ಹ್ಯಾಡ್ ಡ್ಯಾಶ್ ರುಪೀಸ್ ಅಂತ ಇದೆ. ಅಲ್ಲಿ ಅವನ ಹತ್ರ ಇದ್ದಿದ್ದು 14 rupees. ಅದೇ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ ಅಲ್ವಾ, ದಟ್ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ಓರೋ ಮನುಷ್ಯನಲ್ಲಿ ಇಲ್ಲದಂತಹ ಲೈನ್ ಯಾವುದು, ಅದನ್ನು ತೆಗೆದು ಒಗೆಯಿರಿ ಅಂತ. He had vague notions about human beings, including himself. He lived in a big city in the valley of a mountain. ಸರಿ. He lived in a small and dingy room in a dirty street. ಸರಿ. He lent out money on interest in the big city. ಅವನ ಹತ್ರ ಪಾಪ ಅವನಿಗೆ ತಿನ್ನೋಕ್ಕೆ ದುಡ್ಡಿರಲಿಲ್ಲ, ಸಾಲ ಎಲ್ಲಿಂದ ಕೊಡ್ತಾನೆ ಬೇರೆಯವರಿಗೆ, ಹೌದಲ್ವಾ, ಇಂಟ್ರೆಸ್ಟಲ್ಲಿ. ಹಾಗಾಗಿ ಆಪ್ಷನ್ ಡಿ ಇದೆ ಅಲ್ವಾ, ಅದೇ ತಪ್ಪು, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಮಕ್ಕಳು, ಈಗ ಕ್ವಶನ್ ನಂಬರ್ 11 ನೋಡ್ತಾ ಹೋಗೋಣ. ಗ್ರಾಮರ್ ಭಾಗ ಸ್ವಲ್ಪ ಕಲಿಸ್ತೀನಿ, ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಬೇಜಾರಾಗಬಾರ್ದು ಯಾರು ಕೂಡ, ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ, ಆನ್ಮೇಲು ಮಿಡ್ ಟರ್ಮು ಯೂನಿಟ್ ಟೆಸ್ಟ್ 1ಗೂ ಕೂಡ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಪ್ರಿಪೋಸಿಷನ್ಸ್ ಅಂದರೆ ಅಟ್ ಆಗಿರ್ಬೋದು, ಫಾರು, ಇನ್ನು, ಆನು, ವಿತ್ತು, ಈ ರೀತಿಯಾಗಿ ಸೋ ಮೆನಿ ಪ್ರಿಪೋಸಿಷನ್ಸ್ ಆದರೆ, ಆರ್ಟಿಕಲ್ಸ್ ಆದರೆ 3 ಬರೋದು, ಪ್ರಿಪೋಸಿಷನ್ಸು ಜಾಸ್ತಿ ಇರುತ್ತೆ ಆಯಿತಾ. ಹಾಗಿದ್ರೆ ಯಾವುದಾದ್ರೂ ಒಂದು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬನ್ನಿ. ದ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ವಿಲ್ ಬಿ ಹೆಲ್ಡ್ ಏನು ಆನ್ ಫ್ರೈಡೇ. ನೋಡಿ, ದಿನದ ಹಿಂದೆ ಯಾವಾಗೂ ಕೂಡ ಆನ್ ಅಂತ ಬರುತ್ತೆ, ಟೈಮಿನ ಹಿಂದೆ ಎಟ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಕ್ಲಿಯರ್? ಇದು ಸ್ವಲ್ಪ ನೀವು ಕ್ಲೂಗಾಗಿ ನಿಮಗೆ ನಾನು ಹೇಳುತ್ತಿರುವಂಥದ್ದು ಕ್ಲೂ. ಬನ್ನಿ ಮಕ್ಕಳು, ಈಗ ನೋಡ್ತಾ ಹೋಗೋಣ ನಾವು. ಎಲ್ಲಿದೆ? ಆನ್ ಫ್ರೈಡೇ ಅಟ್ 9 AM ಇನ್ ಬೀದರ್ ಅಂತ ಬರೀಬೇಕು. ಐ ರಿಪೀಟ್ ಆಯಿತಾ. ಏನಾದರೂ ಡೌಟ್ ಇದ್ದರೆ ಕೇಳಿಬಿಡಿ. ಆನ್ ಫ್ರೈಡೇ ಅಟ್ 9 AM ಇನ್ ಬೀದರ್, 3 ಕೂಡ ನಾನು ನಿಮಗೆ ಹೇಳಿಕೊಟ್ಟೆ. ಈಗ ಬಿ, ದ ಸ್ಟೂಡೆಂಟ್ಸ್ ವಾಕ್ ಡ್ಯಾಶ್ ದಿ ಕ್ಲಾಸ್ ರೂಮ್ ಅಂತ ಇದೆ. ಇನ್ ಟು ದ ಕ್ಲಾಸ್ ರೂಮ್, ಕ್ಲಾಸ್ ರೂಮಿನ ಒಳಗಡೆ ಅಂತ. ಡ್ಯಾಶ್ ಕ್ಯೂ ಅಂತ ಇದೆ. ನೋಡಿ ನೋಡಿ, ಇದು ಏನಂತೀರ ತಾವುಗಳು, ಇನ್ ಕ್ಯೂ ಆಯಿತಾ. ಡ್ಯಾಶ್ ದಿ ಕಾಲೇಜ್ ಅಸೆಂಬ್ಲಿ ಅಂತ ಇದೆ. ನೋಡಿ, ಆಫ್ಟರ್ ದಿ ಕಾಲೇಜ್ ಅಸೆಂಬ್ಲಿ ಅಂತ. ನೋಡಿ, ಸ್ಟೂಡೆಂಟ್ಸ್ ವಾಕ್ಡ್ ಇನ್ ಟು ದ ಕ್ಲಾಸ್ ರೂಮ್ ಇನ್ ಕ್ಯೂ ಆಯಿತಾ. ಆ್ಯಂಡ್ ಏನಂತೀರಾ, ಆಫ್ಟರ್ ದಿ ಕಾಲೇಜ್ ಅಸೆಂಬ್ಲಿ ಅಂತ. ಕ್ವಶನ್ ನಂಬರ್ 12 ಕಂಡ್ರೆ ಎಷ್ಟು ಈಸಿ ಇದೆ ನೋಡಿ. ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸು ಬರೆಯುವಂಥದ್ದು, ಆದರೆ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ಸನ್ನು ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಸಂಡೇನೇ ನಿಮಗೆ ಹಿಂಟ್ ಕೊಡ್ತು ಪಾಸ್ಟ್ ಟೆನ್ಸ್ ಅಂತ. ಮೀರಾ ಡ್ಯಾಶ್ ಅಂತ ಇದೆ, ದಟ್ ಈಸ್ ಹ್ಯಾಡ್. ಹೇಳಿ ನೋಡೋಣ. ಮೀರಾ, ನೀವು ಕರೆಕ್ಟಾಗಿ ಹೇಳಬೇಕು. ಮೀರಾ ಹ್ಯಾಡ್ gone to the park with her friends. While playing she cut her finger. ನೋಡಿ ಎಷ್ಟು ಚೆನ್ನಾಗಿದೆ, ಹೌದಲ್ವಾ. she cut her finger accidentally. Her friend Nisha bandaged the wound and asked her to visit a doctor for proper treatment and dressing. ಇಷ್ಟೇ ಮತ್ತೇನೇನೂ ಇಲ್ಲ ಆಯಿತಾ. ಕ್ವಶನ್ ನಂಬರ್ ಬಿ, ದಿ ಫಾರೆಸ್ಟ್ ಆಫೀಸರ್ಸ್ ಲೇಡ್, LAID, ಲೇಗೆ ಪಾಸ್ಟ್ ಟೆನ್ಸ್ ಏನು, LAID, ಟು ಟ್ರ್ಯಾಪ್ ಎ ಟ್ರ್ಯಾಪ್ ಟು ಕ್ಯಾಚ್ ದಿ wounded leopard ಆನ್ ಸಂಡೇ. ದ ನೆಕ್ಸ್ಟ್ ಮಾರ್ನಿಂಗ್ ದ ಪೀಪಲ್ ಫೌಂಡ್ ಎ ಡಾಗ್ ಇನ್ ದ ಟ್ರ್ಯಾಪ್. ಫೈಂಡಿಗೆ ಪಾಸ್ಟ್ ಟೆನ್ಸ್ ಏನು, ಫೌಂಡ್ ಅಂತ ಬರೀಬೇಕು ಅಷ್ಟೇ. ಇಟ್ ಡ್ಯಾಶ್ ಅಂತ ಇದೆ, ಇಟ್ ಹ್ಯಾಡ್ ಕಮ್ ಅಂತ ಬರೀಬೇಕು, ಮತ್ತೇನೂ ಇಲ್ಲ. ಏನಂತ ಬರೀತೀರಾ ಕ್ವಶನ್ ನಂಬರ್ 12 ಆಯಿತಾ. ಇಟ್ ಹ್ಯಾಡ್ ಕಮ್ ಅಂತ ಬರೀಬೇಕು, ಮತ್ತೇನೂ ಇಲ್ಲ ಆಯಿತಾ. ಈಟ್ ದ ಮೀಟ್ ಕ್ಯಾಪ್ಟ್ ಇನ್ ದ ಟ್ರ್ಯಾಪ್. ನೆಕ್ಸ್ಟ್ ಪಾರ್ಟ್ ಬಿ ನೋಡೋಣ. ವಾಟ್ ಡಿಡ್ ದ ಇಂಗ್ಲಿಷ್ ಮ್ಯಾನ್ ಆಸ್ಕ್ ಮಾರಾ ಟು ಶೋ ಇನ್ ದ ಫಾರೆಸ್ಟ್ ಅಂತ ಇದೆ. ಎ ಅಂತ ಹಾಕ್ಬಿಟ್ಟು ದ ಇಂಗ್ಲಿಷ್ ಮ್ಯಾನ್ ಆಸ್ಕ್ಡ್ ಮಾರಾ ಟು ಶೋ ಮೆಡಿಸಿನಲ್ ಕ್ರೀಪರ್ ಇನ್ ದಿ ಫಾರೆಸ್ಟ್ ಅಂತ. ಬಿ ಕ್ವಶನ್ ಏನು, ವಾಟ್ ಡಿಡ್ ಹಿ ಆಫರ್ ಮಾರಾ ಟು ಶೋ ಇಟ್. ಹಿ ಆಫರ್ಡ್, ನೋಡಿ, ಹಿ ಆಫರ್ಡ್ ಮಾರಾ ಟು ಗಿವ್ ಹಿ ಆಫರ್ಡ್ ಹಿಸ್ ಎಂಟೈರ್ ಎಸ್ಟೇಟ್ ಟು ಮಾರಾ. ಅವನ ಸಂಪೂರ್ಣದ ಎಸ್ಟೇಟನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ ಆಫರು. ಕ್ವಶನ್ ನಂಬರ್ 14 ನೋಡ್ರಿ. ಮೆನ್ಷನ್ ಎನಿ 2 ಅಕರೆನ್ಸಸ್ ದಟ್ ವರ್ ಟೇಕಿಂಗ್ ಪ್ಲೇಸ್ ಡೈಲಿ ಇನ್ ದಿ ಬಿಗ್ ಸಿಟಿ ಅಂತ ಇದೆ. ಅದು ಭಾಳ ಈಸಿಯಾಗಿ ಬರೆಯುವಂಥದ್ದು. ಅವರೆಲ್ಲರೂ ದಿನನಿತ್ಯ ಯಾವ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು, ಹೌದಲ್ವಾ. ಅವರೇನಾಗಿದ್ದರು, ದೇರ್ ಡೈಲಿ ಅಕರೆನ್ಸಸ್ ಅಂತ ಕರಿತೀವಿ. ಡೈಲಿ ಅಕರೆನ್ಸಸ್ ಅಂದರೆ ದಿನನಿತ್ಯದ ಇದು ಅಂತ. ಹಾಗಿದ್ರೆ ಮರ್ಡರು, ರಾಬ್ರಿ, ಪಿಕ್ ಪಾಕೆಟಿಂಗ್
ಈ 3 ಕೂಡ ಕೆಲಸಗಳನ್ನು ಅವರು ಮಾಡ್ತಾಯಿದ್ರು. 3ರಲ್ಲಿ ಯಾವುದಾದ್ರೂ 2 ಬರೀರಿ. ಮರ್ಡರ್, ಪಿಕ್ ಪಾಕೆಟಿಂಗ್ ಹಾಗೂ ರಾಬ್ರಿ. ಆಯಿತಾ. ಕ್ವಶನ್ ನಂಬರ್ 15. ದ ನರೇಟರ್ ಇನ್ ಓರೋ ಮನುಷ್ಯಂ ಏಟ್ ಫುಲ್ ಮೀಲ್ ಇನ್ ದಿ ರೆಸ್ಟೋರೆಂಟ್. ವಾಟ್ ಡಿಡ್ ಹಿಸ್ ಮೀಲ್ ಕನ್ಸಿಸ್ಟ್ ಆಫ್ ಅಂತ ಇದೆ. ಹಿಸ್ ಮೀಲ್ ಕನ್ಸಿಸ್ಟ್ ಆಫ್ ಏನು? ಚಪಾತಿ, ಮೀಟ್ ಕರಿ ಆ್ಯಂಡ್ ಎ ಕಪ್ ಆಫ್ ಟೀ ಅಂತ ಬರಿಬೇಕು. ವೆರಿ ಗುಡ್ ಮೈ ಡಿಯರ್. ಈಗ ಕ್ವಶನ್ ನಂಬರ್ ಮುಗಿಯುತ್ತಲ್ಲಿಗೆ. ಥರ್ಡ್ ಮೇನ್ ಕ್ವಶನಲ್ಲಿ ಏನಿದೆ? ಕೃಷ್ಣ 3 ಅಂಕದ ಪ್ರಶ್ನೆಗಳು. ಹೌ ವಾಸ್ ಕೃಷ್ಣ ಕ್ಯೂರ್ಡ್ ಆಫ್ ಪೈಲ್ಸ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಆಯಿತಾ. ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ವೇರ್ ದ ವೈಕಮ್ ಮೊಹಮ್ಮದ್ ಸ್ಟೇಡ್. ವಾಟ್ ವಾಸ್ ದ ರೂಟೀನ್ ಆಫ್ ದಿ ನರೇಟರ್ ಇನ್ ದ ಬಿಗ್ ಸಿಟಿ ಆನ್ ಓರೋ ಮನುಷ್ಯನ್. ಬಹಳ ಈಸಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಲ್ಲವೂ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಪಾರ್ಟ್ ಸಿಗೆ ಬರೋಣ ಮಕ್ಕಳೇ. ಮುಗದೆ ಹೋಯ್ತು ಇಲ್ಲಿಗೆ ಕ್ವಶನ್ ಪೇಪರು. ತುಂಬ ಧನ್ಯವಾದಗಳು. ಆಯಿತಾ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ನೀಡಿದ್ರಲ್ವಾ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ನಿಜವಾಗಿಯೂ ಹೇಳ್ತೇನೆ, ಇನ್ನೂ ಗ್ರಾಮರ್ ಅರ್ಥ ಆಗ್ತಾ ಇಲ್ವಾ? ಟೆನ್ಷನ್ ತೊಗೋಬೇಡಿ ಸರ್. ಕೈಯಲ್ಲಿ ಬರೆದು ಕಲಿಸಿರುವಂಥದ್ದು ವೀಡಿಯೋಸ್ಗಳು ಇದ್ದಾವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಹೇಗೆ ಗೊತ್ತಾ? ಆರ್ಟಿಕಲ್ಸ್ ಲಿಂಕ್ ಇರುತ್ತೆ, ಪ್ರಿಪೋಸಿಷನ್ಸ್ ಲಿಂಕ್ ಇರುತ್ತೆ. ಒಂದೊಂದೇ ವಿಡಿಯೋ ಒಂದು ಸಲ ನೋಡ್ರಿ, ಐಡಿಯಾ ಬರುತ್ತೆ. ಬನ್ನಿ ಕ್ವಶನ್ ನಂಬರ್ 19. ದಿ ಸ್ಟೂಡೆಂಟ್ಸ್ ಡ್ಯಾಶ್. ಏನಿದು? ವರ್ಬ್ ಇದೆ, ಈಸು ಆರು ಅಂತ. ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಒಂದು ರೂಲ್ ಇದೆ. ಇಫ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ವರ್ಬ್ ಅದು ಕೂಡ ಸಿಂಗ್ಯುಲರ್ ಆಗಿರಬೇಕು. ಇಫ್ ಸಬ್ಜೆಕ್ಟ್ ಈಸ್ ಪ್ಲೂರಲ್, ವರ್ಬ್ ಹೆಂಗಿರಬೇಕು? ಅದು ಕೂಡ ಪ್ಲೂರಲ್ ಆಗಿರಬೇಕು. ಹಾಗಿದ್ರೆ ಬನ್ನಿ. ದಿ ಸ್ಟೂಡೆಂಟ್ಸ್ ಬಹುವಚನ ಅಲ್ವಾ, ಅಂದರೆ ಪ್ಲೂರಲ್ ಫಾರಮ್ ಅಂತ. ಪ್ಲೂರಲ್ ಫಾರಮ್ ಅಂದರೆ ಹಾಗಿದ್ರೆ ಈಸ್ ಬರುತ್ತೋ ಆರ್ ಬರುತ್ತೋ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂದುಕೊಂಡಿದ್ದೇನೆ. ಕ್ವಶನ್ ನಂಬರ್ 19 ಅಂತ ಹಾಕಿ, ಈಸ್ ಅಂತ ಹಾಕಿ ಅಥವಾ ಆರ್ ಅಂತ ಹಾಕಿ, ನಿಮ್ಗೆ ಯಾವುದು ಅನಿಸುತ್ತೋ ಅದು ಹಾಕಿ. ಆದರೆ ಕಲಿಸ್ಕೊಟ್ಟಿದ್ದೀನಿ, ರೈಟ್ ಆನ್ಸರ್ ಕಳಿಸ್ತೀರಾ ಅಂದುಕೊಂಡಿದ್ದೇನೆ. ನೋಡಿ, ಈಚ್ ಸ್ಟೂಡೆಂಟ್ ಡ್ಯಾಶ್ ಎ ಡಿಫ್ರೆಂಟ್ ಅಂತ ಇದೆ. ಈಚ್ ಅಂದರೆ ಒಬ್ಬ ಅಂತ. ಹಾಗಾಗಿ ಈಚ್ ಸ್ಟೂಡೆಂಟ್ ಹ್ಯಾಸ್ ಎ ಡಿಫ್ರೆಂಟ್ ಟಾಪಿಕ್ ಟು ರಿಸರ್ಚ್. ದಿ ಟೀಚರ್ ಒಬ್ಬರೇ ಕಣ್ರಿ. ಹಾಗಾಗಿ ಈಸ್ ಪ್ಲೀಸ್ಡ್ ವಿತ್ ದೇರ್ ಪ್ರೋಗ್ರೆಸ್ ಸೋ ಫಾರ್. ಹವೆವರ್ ಸಮ್ ಸ್ಟೂಡೆಂಟ್ಸ್, ನೋಡಿ ಬಹುವಚನ, ಸಮ್ ಸ್ಟೂಡೆಂಟ್ಸ್ ಅಂದರೆ ಪ್ಲೂರಲ್ ಫಾರಮ್ ಹೌದಲ್ವಾ, ಸ್ಟೂಡೆಂಟ್ಸ್. ಹಾಗಾಗಿ ಆರ್ ಸ್ಟ್ರಗ್ಲಿಂಗ್ ವಿತ್ ದಿ ರಿಸರ್ಚ್ ಅಂತ. ಹೋಪ್ ಎವ್ರಿ ಒನ್ ವಿಲ್ ಕಮೆಂಟ್ ಕ್ವಶನ್ ನಂಬರ್ 19th ಎ ಆನ್ಸರ್. ಆಯಿತಾ. ನೆಕ್ಸ್ಟ್, ರಿಅರೇಂಜ್ ದ ಫಾಲೋಯಿಂಗ್. ನೋಡಿ ಎಷ್ಟು ಈಸಿಯಾಗಿದೆ ರಿಅರೇಂಜು. ದೇ ಲಿವ್ಡ್ ಇನ್ ಎ ಸಿಟಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ, have you met the doctor? Have you met the doctor is the right answer. Next, she gave me a chocolate. She gave me a chocolate. Question number D, I did not waste time. I did not waste time. ಲಾಸ್ಟ್ ಒನ್ ನೀವೇ ನನಗೆ ಹಾಕಿದರೆ ಬಹಳ ಖುಷಿ ಆಗುತ್ತೆ. ಲೆಟ್ ಅಸ್ ಸಿ ಕ್ವಶನ್ ನಂಬರ್ ಇ, ಕ್ವಶನ್ ನಂಬರ್ 19 ಆ್ಯಂಡ್ ಕ್ವಶನ್ ನಂಬರ್ 20. ಕಮೆಂಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ ಮಕ್ಕಳೇ, ಸದಾ ನಗ್ತಾ ಇರಿ. ನಾನು ಹೇಳಿದ್ನಲ್ವ, ನಿಮ್ಮ ಕಾಲೇಜಲ್ಲಿ ಏನಾದರೂ ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ ಅಂದರೂ ಟೆನ್ಷನ್ ತೊಗೋಬೇಡಿ. ಯಾವುದು LBA ಟೆಸ್ಟ್ ಇತ್ತು, ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಅವರು ಅದನ್ನು ಮಾಡ್ತಾರೆ ಇವತ್ತಲ್ಲೋ ನಾಳೆ. ಆದರೆ ಯೂನಿಟ್ ಟೆಸ್ಟ್ ಮಾತ್ರ ಆನ್ ಟೈಮಿಂಗ್ ನಡೆಯುತ್ತೆ. ದೀಸ್ ಚಾಪ್ಟರ್ಸ್ ಆರ್ ದೇರ್ ಫಾರ್ ಯೂನಿಟ್ ಟೆಸ್ಟು. ನಾನು ಅಪ್ಲೋಡ್ ಮಾಡಿರುವಂತಹ LBA 1 ಇಂಗ್ಲೀಷ್ ಕ್ವಶನ್ ಪೇಪರ್, LBA 2 ಇಂಗ್ಲೀಷ್ ಕ್ವಶನ್ ಪೇಪರ್ ಹಾಗೂ LBA 3 ಕ್ವಶನ್ ಪೇಪರ್. ಆಲ್ ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಧನ್ಯವಾದಗಳು. ಸಾರಿ, ನಿಮ್ಮ ಯೂನಿಟ್ ಟೆಸ್ಟ್ 1 ಇದೆಲ್ವಾ ಆಗಸ್ಟ್ 3ರಿಂದ, ಆವಾಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಆಯಿತಾ. ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೇ ವಿಡಿಯೋದು ಎಲ್ಲ 5 ಪಾಠದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಜೊತೆಗೆ ಗ್ರಾಮರನ್ನು ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಯಾರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಗೊತ್ತಿಲ್ವೋ ನಾನೇ ಕಮೆಂಟ್ ಮಾಡಿರ್ತೇನೆ ವಿದ್ಯಾರ್ಥಿಗಳೇ, ಅಲ್ಲಿ ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.